ಸರಗೂರು ಪಟ್ಟಣದ ಲಯನ್ಸ್ ಅಕಾಡೆಮಿ ಶಾಲೆ ಆವರಣದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳು, ಲಯನ್ಸ್ ಸಂಸ್ಥೆ ಸರಗೂರು ಸಂತೆ, ಮೇಲ್ಕಂಡ ಸಂಸ್ಥೆಯ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ತಹಸೀಲ್ದಾರ್ ರುಕಿಯಾ ಬೇಗಂ ರವರು ಜ್ಯೋತಿ ಬೆಳಗಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ದೇಶಕ್ಕೆ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರನ್ನು ವಿಶೇಷವಾಗಿ ನೆನೆಯಲೇಬೇಕಾಗಿದೆ. ಅವರ ಸೇವೆಯ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ. ಉತ್ತಮ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವ ವಿಕಾಸದಲ್ಲಿ ಪ್ರಬಲ ಪಾತ್ರ ವಹಿಸುವುದು ಶಿಕ್ಷಕರು ಎಂಬುದು ನಾವು ಮರೆಯುವ ಹಾಗಿಲ್ಲ ಎಂದು ತಿಳಿಸಿದರು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀಮತಿ ಸವಿತಾ ಎಂ ಮಾತನಾಡಿ, ಭಾರತೀಯ ಇತಿಹಾಸದಲ್ಲಿ ಗುರು ಪರಂಪರೆಯ ಸನಾತನವಾದದ್ದು ಶಿಕ್ಷಣ ವೃತ್ತಿಯ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದದ್ದು. ವಿದ್ಯಾರ್ಥಿಗಳ ಆಸಕ್ತಿಯನ್ನು ವೃದ್ಧಿಸುವ, ಅವರ ಬದುಕಿಗೆ ಗುರಿಯನ್ನು ರೂಪಿಸಿಕೊಡುವ ಶಿಕ್ಷಕರ ಪಾತ್ರ ಮಹತ್ವವಾದದ್ದು ಎಂದರು. ಇದೇ ವೇಳೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಸಿಎಂ ಲೋಕೇಶ್ ಮುಳ್ಳೂರು, ನಿವೃತ್ತ ಮುಖ್ಯ ಶಿಕ್ಷಕರಾದ ಕಾಂತನಾಯಕ, ಲಯನ್ ಅಕಾಡೆಮಿ ಶಾಲೆಯ ಸಹ ಶಿಕ್ಷಕಿ ನಾಗರತ್ನ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಲಯನ್ಸ್ ಉಮೇಶ್, ಎಸ್ಎಸ್ ಪ್ರಭುಸ್ವಾಮಿ, ಬ್ರಹ್ಮದೇವಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನೂ ಖುಷಿ ಆಯಿತು. ಯಾಕೆಂದರೆ ಟೀಚರ್ಸ್ನ ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ ಅನ್ನೋದು. ನಾನು ಟೀಚರ್ ಅಲ್ಲ, ನನಗೆ ನಿಜವಾಗಿಯೂ ಬೇಸಿಕಲಿ ನಾನೊಂದು ಚಾರ್ಟರ್ಡ್ ಅಕೌಂಟೆಂಟು. ಆದರೆ ಟೀಚರ್ ವೃತ್ತಿ ಬಹಳ ಇಷ್ಟವಾಗಿರುವಂತಹ ವೃತ್ತಿ. ಯಾಕೆಂದರೆ ಏನಾದರೂ ದೇಶ ನಿರ್ಮಾಣ ಸಾಧ್ಯ ಆಗೋ ಹಂಗಿದ್ರೆ ಅದು ಟೀಚರ್ಸಿಂದ ಮಾತ್ರ ಸಾಧ್ಯ ಅನ್ನೋದು ಒಂದು. ಆದರೆ ನಾವು ಶಿಕ್ಷಣ ಕಾರ್ಯಕ್ರಮನ ನಾವು ಬಹಳ ಮಾಡೋದ್ರಿಂದ ಶಿಕ್ಷಣದ ಬಗ್ಗೆ ನನ್ನ ಆಸಕ್ತಿ ಹೆಚ್ಚಾಗಿದೆ. ಹಾಗಾಗಿ ಮೊದಲಿಗೆ ಇವತ್ತಿನ ಒಂದು ಏನು ಬೆಸ್ಟ್ ಟೀಚರ್ಸ್ ಅಂತ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೋ ಆ ಎಲ್ಲ ಟೀಚರ್ಗಳಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಮೊದಲನೇ ಶಿಕ್ಷಣ, ಅದರಲ್ಲೂ ಶಿಕ್ಷಕರ ಪಾತ್ರ ಎಂಥದಪ್ಪ ಅಂತ ಅಂದರೆ, ಯಾಕೆಂದರೆ ಏನೇ ಪ್ರಶ್ನೆಗಳು ಕಷ್ಟವಾಗಿರೋದು ಯಾವುದನ್ನೇ ಕೊಟ್ಟರು ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗಿ ಪಾಠ ಮಾಡ್ತೀವಿ ಅನ್ನೋ ಕಡೆ ಈಗ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ChatGPTಲಿ ಹಾಕ್ತಾರೆ, ಉತ್ತರ ಸಿಕ್ಕುತ್ತೆ. ಹಾಗಿದ್ರೆ ಮಕ್ಕಳು ನಿಜವಾಗಿಯೂ ಈ ಥರ ಪುಸ್ತಕಗಳಲ್ಲಿ ಉತ್ತರಕ್ಕೆ ಹುಡುಕ್ತಾರಾ ಅಂತ ಕೇಳಿದ್ರೆ ಅದು ಗುರುಗಳಿಂದ ಎಕ್ಸ್ಪೆಕ್ಟೇಷನ್ ಆಗಿರೋದಿಲ್ಲ. ಅವರಿಂದ ಖಂಡಿತವಾಗಿಯೂ ಅಂಥದನ್ನು ಅವರು ಬಯಸ್ತಾ ಇರೋದಿಲ್ಲ. ಹಾಗಾಗಿ ಪ್ರಪಂಚ ಮುಂದುವರಿತಾ ಇರೋ ಹಾಗೆ, ಟೆಕ್ನಾಲಜಿ ಮುಂದುವರಿತಾ ಇರೋ ಹಾಗೆ ಶಿಕ್ಷಕರ ಪಾತ್ರ ಕೂಡ ಬದಲಾಗ್ತಾ ಇದೆ. ರುಕಿಯಾ ಮೇಡಮ್ ಅವರು ತುಂಬ ಅದ್ಭುತವಾಗಿ ಮಾತಾಡಿದ್ರು. ಅವರು ಟೀಚರ್ ಆಗಿದ್ದರಿಂದ ನಿರರ್ಗಳವಾಗಿ ಮಾತಾಡಿದ್ರು. ಹಾಗಾಗಿ ನಾನು ಅವ್ರ ಥರ ಮಾತಾಡೋದಕ್ಕಾಗೋದಿಲ್ಲ. ಆದರೆ ನನಗೆ ಏನು ಶಿಕ್ಷಕರ ಪಾತ್ರ ಅಂತ ಅನಿಸುತ್ತೋ ಅದ್ರ ಬಗ್ಗೆ ಹೇಳ್ಬೋದು. ಇಂಥ ಒಂದು ಟೆಕ್ನಾಲಜಿ ಯುಗದಲ್ಲಿ ಹಾಗಿದ್ರೆ ಶಿಕ್ಷಕರ ಪಾತ್ರ ಏನು? ವಿವೇಕಾನಂದರು ಇದನ್ನು ತುಂಬ ಹಿಂದೆನೇ ಹೇಳಿದ್ದಾರೆ. ಏನು ಶಿಕ್ಷಣ ಅಂತಂದರೆ ಏನಕ್ಕೆ ಶಿಕ್ಷಣ ಬೇಕು ಅಂತ. ಸೊ ಯಾವುದೇ ಒಂದು ಮನುಷ್ಯನಲ್ಲಿ ಒಂದು ಪರಿಪೂರ್ಣತೆ ಮೊದಲೇ ಇರುತ್ತೆ. ಈ ಶಿಕ್ಷಣ ಅನ್ನೋದು ಆ ಪರಿಪೂರ್ಣತೆಯನ್ನು ಅನಾವರಣಗೊಳಿಸುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಅದನ್ನು ಹೊಸದಾಗಿ ಏನೂ ಮಾಡೋದು, ಪ್ರತಿಯೊಂದು ಅದರಲ್ಲೂ ಈ ಭಾಗದಲ್ಲಿ ನಾವು ಗಿರಿಜನರ ಜೊತೆ ಕೆಲಸ ಮಾಡ್ತೀವಿ. ಆ ಗಿರಿಜನರಲ್ಲಿ ಇರುವಂತಹ ಮುಗ್ಧತೆ, ಅವರಲ್ಲಿರುವಂತಹ ಪರಿಪೂರ್ಣತೆ ಹೆಚ್ಚಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಇರೋದಿಲ್ಲ ಅನಿಸುತ್ತೆ. ಅಂತಹ ಪರಿಪೂರ್ಣತೆಯನ್ನು ನಾವು ಶಿಕ್ಷಕರಿಗೆ ಮಾತ್ರ ಸಾಧ್ಯ ಅನಾವರಣ. ಅಂತಂದರೆ ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆ ಬರೀ ಲಯನ್ಸ್ ಸೇವಾ ಸಂಸ್ಥೆಯವರನ್ನ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಶಿಕ್ಷಕರೊಡನೆ ಸೇರಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ. ಬಟ್ ನಿಜವಾಗ್ಲೂ ಬಂದಮೇಲೆ ಗೊತ್ತಾಯಿತು, ಇಲ್ಲಿ ನಮ್ಮ ಒಂದು ತಾಲೂಕಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಉತ್ತಮ ಶಿಕ್ಷಕರನ್ನ, ರಿಟೈರ್ಡ್ ಶಿಕ್ಷಕರನ್ನ, ಹೀಗೆ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರನ್ನೂ ಸಹ ಗೌರವಿಸ್ತಾ ಇದ್ದಂತಹ ಒಂದು ಸಂದರ್ಭವನ್ನು ತಾವು ಏರ್ಪಡಿಸ್ಕೊಂಡಿರೋದು ನಿಜವಾಗ್ಲೂ ನನ್ನ ಮನಸ್ಸಾರೆ ಬಹಳ ಖುಷಿಯಾಯಿತು. ಇದೊಂದು ರೀತಿ ಮಿನಿ ತಾಲೂಕು ಮಟ್ಟದ ಕಾರ್ಯಕ್ರಮದ ರೀತಿ ನನಗೆ ಭಾಸ ಆಗ್ತಾ ಇದೆ. ಅದಕ್ಕೆ ತಮ್ಮ ಸಂಸ್ಥೆಗೆ ಹಾಗೆ ಈ ಒಂದು ಯೋಜನೆ ಮಾಡಿಕೊಂಡಿರ್ತಕ್ಕಂಥ ತಮ್ಮಗಳಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ನಿಜವಾಗ್ಲೂ ಒಂದು ನಮ್ಮ ದೇಶ ಕಂಡಂತಹ ಮಹಾನ್ ದಾರ್ಶನಿಕ, ತತ್ವಜ್ಞಾನಿ, ಉತ್ತಮವಾದಂತಹ ಶಿಕ್ಷಕ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಹೀಗೆ ಎಲ್ಲ ಸ್ಥಾನವನ್ನು ಅಲಂಕರಿಸಿದಂಥವರು ನಮ್ಮ ರಾಧಾಕೃಷ್ಣನ್ರವರು.
ಅವರ ಒಂದು ಹುಟ್ಟುಹಬ್ಬವನ್ನು ಶಿಕ್ಷಕ ದಿನಾಚರಣೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ನಿಜವಾಗಿಯೂ ಸಹ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿ. ನನ್ನ ಜೀವನದ ಮೊದಲಿನ ಗುರಿ ಹಾಗೆ ಮೊದಲಿನ ಆಯ್ಕೆ ಮೊದಲಿನ ವೃತ್ತಿ ಅಂತ ಹೇಳಿದರೆ ನಾನು ಸಹ ಶಿಕ್ಷಕಳಾಗಿ ಕರ್ತವ್ಯಕ್ಕೆ ಸೇರ್ಪಡೆಯಾಗಿತ್ತು. ಅದು ನನ್ನ ಜೀವನದ ಮೊದಲನೇ ಗುರಿಯಾಗಿತ್ತು. ನಾನು ಟೀಚರ್ ಆಗಬೇಕು ಅನ್ನೋದು ನನ್ನ 5ನೇ ಕನಸಿನ ಒಂದು ಡ್ರೀಮ್ ಆಗಿತ್ತು. ಅದಾದ ನಂತರ ನಾನು ಕಂಡಂಥದ್ದು ಶಿಕ್ಷಕ ವೃತ್ತಿ ಅಂತಂಥದ್ದು ನಿಜವಾಗ್ಲೂ ಪವಿತ್ರವಾದಂತಹ ವೃತ್ತಿ. ಎಷ್ಟು ಅಂತಂದರೆ ಆ ಮುಗ್ಧ ಜೀವಗಳಲ್ಲಿ ಜ್ಞಾನವನ್ನು ತರ್ತಕ್ಕಂಥದ್ದು ಇದೆಯಲ್ಲ, ಅದು ಒಂದು ನಿಜವಾಗ್ಲೂ ಸಹ ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಅದು ಬಹಳದಾದಂಥ ಟಾಸ್ಕ್ ಅಂತಲೇ ಅಂದ್ಕೊಳ್ಬೋದು ನಾವು. ಆ ಮುಗ್ಧ ಮನಸ್ಸುಗಳು, ಆ ಬರ್ತಕ್ಕಂಥ ಮನಸ್ಸು, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಕ್ಕಳುಗಳು, ಆ ಮಕ್ಕಳುಗಳನ್ನೆಲ್ಲವನ್ನು ಸೇರಿ ನಾವು ಏಕರೂಪತೆಯಿಂದ ಶಾಲೆಗಳೊಳಗಡೆ ಮಕ್ಕಳನ್ನ ಒಂದು ಜ್ಞಾನಕ್ಕೆ ತರ್ತಕ್ಕಂಥದ್ದು ಅದು ಒಂದು ರೀತಿ ಹೆಂಗೆ ಅಂತ ಹೇಳಿದರೆ, ಎಷ್ಟೋ ಸಂದರ್ಭಗಳಲ್ಲಿ ಟೀಚರ್ಗಳು ಮಕ್ಕಳ ಜೊತೆ ಮಕ್ಕಳ ಥರನೇ ಆಡ್ತಾರೆ ಅಂತ ಎಲ್ಲ ಹೇಳೋದನ್ನು ನಾವು ಕೇಳಿದ್ದೀವಿ. ಹೇಗಾಗಿರ್ತೀವಿ ನಾವು ಅಂತ ಹೇಳಿದರೆ, ಆ ಒಂದು ಅನುಭವನ ನಾನು 8 ವರ್ಷ 11 ತಿಂಗಳಾಗಿ 11 ತಿಂಗಳು ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಆ ಸಂದರ್ಭದಲ್ಲಿ ನಾನು ಕಂಡಂತಹ ನನ್ನ ಸ್ವ ಅನುಭವ ಅಂತ ಹೇಳಿದ್ರೆ, ಮಕ್ಕಳೊಡನೆ ಮಕ್ಕಳಾಗಿ ಬೆರೆತು ಮಕ್ಕಳ ಜೊತೆಗೆ ಮಕ್ಕಳ ರೀತಿಯೇ ಇದ್ದರೆ ಮಾತ್ರ ಅವು ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತೆ. ಆ ಒಂದು ದಿನವನ್ನು ನಿಜವಾಗ್ಲೂ ಸಹ ಈ ಒಂದು ಅವರ ಒಂದು ಹುಟ್ಟುಹಬ್ಬವನ್ನು ಗುರುವಂದನಾ ರೀತಿಯ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಎಲ್ಲ ಸಮಸ್ತ ಗುರುವರಿಯರಿಗೆ, ನನಗೂ ಕಲಿಸಿರ್ತಕ್ಕಂಥ ಗುರುಗಳಿಗೆ, ಹಾಗೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗುರುಗಳಿಗೆ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನಾನು ನಿಜವಾಗಿಯೂ ಸಹ ವಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ.